ಆಹಾ, ಎಂತ ಅದ್ಭುತವಾದ ಗಾಯನ! ಇಂಥ ಗಾಯನವನ್ನು ನಾವು ಎಂದೂ ಕೇಳಿಲ್ಲ. ನಮ್ಮ ಪ್ರಭು ಶ್ರೀರಾಮನ ಚರಿತ್ರೆಯನ್ನು ಕೇಳಿ ನಮ್ಮ ಜನ್ಮ ಪಾವನವಾಯಿತು. ಮಕ್ಕಳೇ, ಇಂಥ ಗಾಯನವನ್ನು ನಿಮಗೆ ಕಲಿಸಿದವರ್ಯಾರು? ನಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು. ಅವರೇ ಈ ಗಾಯನವನ್ನು ಕಲಿಸಿಕೊಟ್ಟವರು. ರಾಮಾಯಣ ಕಾವ್ಯವನ್ನು ರಚಿಸಿದವರು ಅವರೇ. ಆಹಾ, ಎಂತ ಅದ್ಭುತವಾದ ಕಾವ್ಯ! ವಾಲ್ಮೀಕಿ ಮುನಿಗಳ ಈ ಕಾವ್ಯವನ್ನು ಕೇಳಿ ನಮ್ಮ ಪ್ರಭುವಿನ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಗಿದೆ. ಶ್ರೀರಾಮನೆಂದರೆ ಕೇವಲ ನಮ್ಮ ಪ್ರಭುವಲ್ಲ, ದೈವ ಸ್ವರೂಪ ಎಂಬ ಭಾವನೆ ಬರುತ್ತಿದೆ. ಅಂತ ಮಹಿಮವಂತನಾದ ಶ್ರೀರಾಮನ ಬಗ್ಗೆ ಅಯೋಧ್ಯ ಜನರು ಹಾಗೆ ಮಾತನಾಡಬಾರದಿತ್ತು. ಮಹಾಜನರೇ, ಅಯೋಧ್ಯೆಯ ಜನ ಶ್ರೀರಾಮನ ಬಗ್ಗೆ ಏನು ಹೇಳಿದರು? ಹಾಗೆ ಮಾತನಾಡಬಾರದಾಗಿತ್ತು ಎಂದರೇನು? ಅವರು ಯಾವ ಹೇಳಬಾರದ ಮಾತನ್ನು ಹೇಳಿದರು? ಮಕ್ಕಳೇ, ನೀವಿನ್ನ ಚಿಕ್ಕವರು, ಅದನ್ನೆಲ್ಲ ತಿಳಿದು ಏನಾಗಬೇಕು? ಹೌದು ಮಕ್ಕಳೇ, ನಿರ್ಮಲವಾದ ನಿಮ್ಮ ಮನಸ್ಸು ಅಂಥ ವಿಚಾರಗಳಿಂದ ಕಲುಷಿತವಾಗಬಾರದು. ಸರಿ, ಅದನ್ನೆಲ್ಲ ಮರೆತು ನಿಮ್ಮ ಗಂಧರ್ವ ಗಾಯನದಿಂದ ಸರ್ವರ ಮನಸ್ಸು ಸಂತೋಷಪಡಿಸಿ. ಪುಣ್ಯವಂತರು ನೀವು, ನಿಮಗೆ ಮಂಗಳವಾಗಲಿ. ಆಹಾ, ಎಷ್ಟು ಸುಂದರವಾದ ಅಶ್ವ! ಯಾರು ಅಲಂಕಾರವನ್ನು ಮಾಡಿದ್ದಾರೆ? ನಾವು ಬೇಟೆಯಾಡುವ ಪ್ರದೇಶಕ್ಕೆ ಇದು ಬಂದದ್ದಾದರೂ ಹೇಗೆ? ಭಟರೇ, ಆ ಕುದುರೆಯನ್ನು ಹಿಡಿದು ತನ್ನಿ. ಅಪ್ಪಣೆ ಪ್ರಭು. ಪ್ರಭು, ಈ ಅಶ್ವದ ಹಣೆಯ ಮೇಲೆ ಯಾವುದೋ ಬರಹವಿದೆ. ಪ್ರಭು, ಯಾರೋ ರಾಜರು ಅಶ್ವಮೇಧ ಯಾಗ ಮಾಡುತ್ತಿರಬೇಕು. ಈ ಕುದುರೆ ಅವರದೇ ಇರಬೇಕು. ಮೊದಲು ಅದರ ಹಣೆಯ ಮೇಲೆ ಇರುವುದನ್ನು ಓದಿ ಹೇಳಿ. ಅಪ್ಪಣೆ ಪ್ರಭು. ಪ್ರಭು, ದಶರಥ ಪುತ್ರ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಅಶ್ವಮೇಧದ ಯಾಗದ ಕುದುರೆಯಂತೆ. ರಾಮ ಸೋದರ ಶತ್ರುಘ್ನ ಕುದುರೆಯ ರಕ್ಷಣೆಗೆ ಸೇನಾ ಸಹಿತ ಬಂದಿರುವನಂತೆ. ಶ್ರೀರಾಮನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ನೀಡಿ ಶರಣಾಗಬೇಕಂತೆ. ಒಂದು ವೇಳೆ ಉದ್ದಟತನದಿಂದ ಯಾರಾದರೂ ಕುದುರೆಯನ್ನು ಕಟ್ಟಿದರೆ ಅವರೊಡನೆ ಶತ್ರುಘ್ನ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಿಕೊಳ್ಳುವವನಂತೆ. ಆ ರಾಮನೇನು ಸಾರ್ವಭೌಮನು? ಅವನೇನು ಮಹಾವೀರನು? ನಾವೇನು ವೀರರಲ್ಲವೇ? ಎಂತಹ ದರ್ಪ! ಅವನ ದರ್ಪಕ್ಕೆ ನನ್ನ ಬಾಣಗಳು ತಕ್ಕ ಉತ್ತರ ನೀಡಲಿ. ಆ ಶತ್ರುಘ್ನ ಹೇಗೆ ಬಂದು ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತಾನೋ ನಾನು ನೋಡುತ್ತೇನೆ. ಮೊದಲು ಈ ಕುದುರೆಯನ್ನು ಕಟ್ಟು ಹಾಕಿ ರಾಜಧಾನಿಗೆ ತೆರಳಿ ಸೇನೆಯನ್ನು ಸಿದ್ಧಗೊಳಿಸಲು ಸೇನಾಧಿಪತಿಗೆ ತಿಳಿಸಿ. ಹಾಗೆ ಆಗಲಿ ಪ್ರಭು. ನಮ್ಮ ಕುದುರೆ ಎಲ್ಲೋ ಕಾಣೆಯಾಗಿದೆ. ಎಲ್ಲಿ ಹೋಗಿದೆ? ನೀವು ಗಮನಿಸಲಿಲ್ಲವೇ? ಹುಡುಕಲು ಪ್ರಯತ್ನಿಸಲಿಲ್ಲವೇ? ಪ್ರಭು, ಕುದುರೆ ಒಂದು ಕಡೆ ಹಸಿರು ಮೇಯುತ್ತಾ ಇತ್ತು. ನಂತರ ಒಂದು ದಿಕ್ಕಿಗೆ ಓಡತೊಡಗಿತ್ತು. ನಾನು ಅದನ್ನು ಹಿಂಬಾಲಿಸಿದೆ. ಆದರೆ ದಟ್ಟವಾದ ಮರಗಳ ನಡುವೆ ಅದು ಮರೆಯಾಯಿತು. ಎಲ್ಲಿ ಹೋಗುತ್ತದೆ? ಸುತ್ತಮುತ್ತ ಎಲ್ಲಿಯೂ ಇರುತ್ತದೆ. ಹುಡುಕಿದರೆ ಸಿಗುತ್ತದೆ. ಸರಿ, ಮೊದಲು 4 ದಿಕ್ಕಿನಲ್ಲಿ ನಮ್ಮ ಕುದುರೆಯನ್ನು ಹುಡುಕಿ. ಅಷ್ಟೊತ್ತಿಗೆ ನಮ್ಮ ಸಮಸ್ತ ಸೈನ್ಯ ಅಲ್ಲಿಗೆ ಬರುತ್ತದೆ. ನಮ್ಮ ಕುದುರೆ ಓಡಿದ ದಿಕ್ಕಿನಲ್ಲಿ ನಾನು ಹೋಗಿ ಹುಡುಕುತ್ತೇನೆ. ಬಹುಶಃ ಅದನ್ನು ಯಾರಾದರೂ ಹಿಡಿದು ಕಟ್ಟಿರಬೇಕು. ಹಾಗೇನಾದರೂ ಆಗಿದ್ದರೆ ಅವರೊಡನೆ ಹೋರಾಡಿ ಆ ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತೇನೆ. ದಯಮಾಡಿ ಅನುಮತಿ ಕೊಡಿ. ಆಗಬಹುದು. ನಿನಗೆ ಅಗತ್ಯವಿದ್ದಷ್ಟು ಸೈನ್ಯರೊಡನೆ ಹೋಗಿ ನಮ್ಮ ಕುದುರೆಯನ್ನು ಬಿಡಿಸಿಕೊಂಡು ಬಾ.
ಸೋದರ ಕುಶ, ಏನು ಯೋಚಿಸುತ್ತಿರುವೆ? ಸೋದರ, ನಮ್ಮ ಗಾಯನವನ್ನು ಕೇಳಿದ ಆ ಪುರಜನರು ಆಡಿದ ಮಾತುಗಳನ್ನೇ ಯೋಚಿಸುತ್ತಿದ್ದೆ. ಯಾವ ಮಾತುಗಳು? ಅದೇ ಅಯೋಧ್ಯೆಯ ಜನ ರಾಮನ ಬಗ್ಗೆ ಅಂತ ಮಾತುಗಳನ್ನಾಡಬಾರದಾಗಿತ್ತು ಎಂದು ಹೇಳಿದ್ರಲ್ಲ, ಅದನ್ನೇ ಯೋಚಿಸುತ್ತಿದ್ದೆ. ಹೌದು ಕುಶ, ನನಗೂ ಅಚ್ಚರಿಯಾಗುತ್ತಿದೆ. ಅದೇನಿರಬಹುದು ಎಂದು ಕುತೂಹಲವೂ ಮೂಡುತ್ತಿದೆ. ಆ ಮಾತುಗಳೇನು, ಯಾರು, ಏಕೆ ಆಡಿದರು ಎಂದು ತಿಳಿಯಬೇಕೆನಿಸುತ್ತಿದೆ. ಹೌದು, ನಾವು ಚಿಕ್ಕವರು, ಅದನ್ನೆಲ್ಲ ಕೇಳಬಾರದೆಂದು ಹೇಳಿದರು. ನಾವು ಕೇಳಬಾರದಂತಹ ಮಾತುಗಳು ಏನಿರಬಹುದು ಕುಶ? ಏನಿರಬಹುದೆಂದು ಊಹೆ ಮಾಡಲು ಹೇಗೆ ಸಾಧ್ಯ? ಯಾರಾದರೂ ಹೇಳಿದರೆ ತಾನೇ ತಿಳಿಯುವುದು. ಅದನ್ನು ತಿಳಿಯಲು ಏನು ಮಾಡುವುದು? ಅದಕ್ಕಿರುವುದು ಒಂದೇ ದಾರಿ, ನಾವು ಮುನಿಗಳನ್ನೇ ಕೇಳುವುದು. ಹೌದು, ಪ್ರಜೆಗಳಿಗೆ ತಿಳಿದಿರುವ ವಿಷಯ ಮುನಿಗಳಿಗೂ ತಿಳಿದಿರುತ್ತದೆ. ಕೇಳಿದರೆ ಖಂಡಿತ ತಿಳಿಸುತ್ತಾರೆ. ಹಾಗೇ ಮಾಡೋಣ. ಮುನಿಗಳು ಪ್ರಸನ್ನರಾಗಿದ್ದಾಗ ನಾವು ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಹೌದು ಸೋದರ, ಅದೊಂದೇ ದಾರಿ ಇರುವುದು. ಎಲೆ ಭಟನೆ, ನಮ್ಮ ಯಾಗದ ಕುದುರೆ ಕಾಣೆಯಾಗಿರುವುದಕ್ಕೂ ಅಲ್ಲಿ ಯಾರು ತನ್ನ ಸೈನ್ಯದೊಂದಿಗೆ ನಿಂತಿರುವುದಕ್ಕೂ ಏನೋ ಸಂಬಂಧವಿರಬೇಕೆನಿಸುತ್ತದೆ. ಹೌದು ಪ್ರಭು, ನಾನೇ ಹೋಗಿ ಕೇಳಿ ತಿಳಿದುಕೊಳ್ಳಬಹುದು. ನನಗೇನೋ ಅವರೇ ನಮ್ಮ ಕುದುರೆಯನ್ನು ಹಿಡಿದಿರಬೇಕೆನಿಸುತ್ತದೆ. ಇಲ್ಲವಾದರೆ ತನ್ನ ಸೈನ್ಯದೊಂದಿಗೆ ಹೀಗೆ ಬಂದು ನಿಲ್ಲುತ್ತಿರಲಿಲ್ಲ. ಇರಬಹುದು ಪ್ರಭು. ಭಟನೆ, ನೀನೇ ಅವನ ಬಳಿ ಹೋಗಿ ನಮ್ಮ ಅಶ್ವಮೇಧ ಕುದುರೆ ಕಟ್ಟಿರುವುದು ಅವನೇನ ಎಂದು ತಿಳಿದು ಬಾ. ಆಗಲಿ ಪ್ರಭು. ಅಲ್ಲಿ ನೋಡಿ, ಅವನ ಭಟನನ್ನು ನಮ್ಮ ಬಳಿಯೇ ಕಳಿಸುತ್ತಿರುವನು. ಬಹುಶಃ ಕುದುರೆಯ ಬೆಂಗಾವಲಿಗೆ ಬಂದವನಿರಬೇಕು. ಅವನು ತನ್ನ ಕುದುರೆಯ ಬಗ್ಗೆ ವಿಚಾರಿಸಲು ಬರುತ್ತಿರಬಹುದು. ಇರಬಹುದು ಪ್ರಭು. ಅವನು ಇಲ್ಲಿಗೆ ಬಂದಾಗ ಏನು ಹೇಳುವಿರಿ ಪ್ರಭು? ನಾನು ಏನು ಹೇಳುವೆನೆಂದು ನೀನೇ ಕೇಳಿದೆಯಲ್ಲ. ಎಲೈ ವೀರರೇ, ಸಾರ್ವಭೌಮ ಶ್ರೀರಾಮಚಂದ್ರ ಮಹಾಪ್ರಭುವಿನ ಅಶ್ವಮೇಧದ ಕುದುರೆಯನ್ನೇನಾದರೂ ನೀವು ನೋಡಿದಿರಾ? ನೋಡಿದ್ದು ಮಾತ್ರವಲ್ಲ, ಅದನ್ನು ಕಟ್ಟಿ ಹಾಕಿದ್ದೇವೆ. ಹಾ, ಏನಂದಿರಿ? ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಹಾಕಿದ್ದೀರಾ? ಶರಣಾದರೆ ಸರಿ, ಇಲ್ಲವಾದರೆ ಶ್ರೀರಾಮ ಸೇನೆ ನಿಮ್ಮನ್ನು ಧೂಳಿಪಟ ಮಾಡಿಬಿಡುತ್ತದೆ. ಎಲ್ಲ ಹೋಗ್ಬಟ, ನಿನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ಮಾತನಾಡಬೇಡ. ಮೊದಲು ನಿನ್ನ ಒಡೆಯನನ್ನು ಇಲ್ಲಿಗೆ ಬರಲು ಹೇಳು. ಕುದುರೆಯನ್ನು ನಾನೇ ಕಟ್ಟಿರುವನು. ವೀರರಾದವರು ಬಂದು ಬಿಡಿಸಿಕೊಳ್ಳಲಿ. ಪ್ರಭು, ಆ ವ್ಯಕ್ತಿ ತಾನೇ ಕುದುರೆಯನ್ನು ಕಟ್ಟಿರುವುದಾಗಿ ಹೇಳುತ್ತಿದ್ದಾನೆ. ನೀವೇ ಹೋಗಿ ಅವನೊಂದಿಗೆ ಮಾತನಾಡಬೇಕಂತೆ. ಎಲೆ ವೀರನೇ, ಶ್ರೀರಾಮನ ಯಾಗದ ಕುದುರೆ ಕಟ್ಟಿದವನು ನೀನೇ ಏನು? ಹೌದು, ನಾನೇ ಕಟ್ಟಿದವನು. ಅದು ನಮ್ಮ ಬಳಿ ಸುರಕ್ಷಿತವಾಗಿದೆ. ಯಾರು ನೀನು? ನಿನ್ನ ಪರಿಚಯವೇನು? ನಾನು ಚಕ್ರಾಂಶಪುರಿಯ ಸುಬಾಹು ಮಹಾರಾಜನ ಪುತ್ರ. ನನ್ನನ್ನು ದಮನ ಎಂದು ಕರೆಯುತ್ತಾರೆ. ಓ, ರಾಜಕುಮಾರ ದಮನ. ಬಲೆ, ಕುದುರೆಯನ್ನು ಕಟ್ಟಿ ಆಪತ್ತನ್ನು ಏಕೆ ಎಳೆದುಕೊಳ್ಳುವೆ? ರಾಮನ ಪ್ರತಾಪ ನಿನಗೆ ತಿಳಿಯದೆ ರಾಕ್ಷಸ ರಾವಣನೇ ಸಂಹರಿಸಿದ ಅವನಿಗೆ ಸಾಟಿ ಯಾರು? ನಾನು ಯಾರು ಗೊತ್ತೇ? ಯಾರು? ನೀನೇನು ತ್ರಿಲೋಕವೀರನು? ಹೌದು, ನಾನು ಶತ್ರುಗಳ ಪಾಲಿಗೆ ಕಾಲೇಮ. ಹುಡುಗಾಟ ಮಾಡಬೇಡ. ಕುದುರೆಯನ್ನು ಬಿಟ್ಟು ಶರಣಾಗತನಾಗಿ ನಿನ್ನ ಜೀವ ಉಳಿಸಿಕೋ. ಏನು ಎಳೆಯ ಮಕ್ಕಳಂತೆ ನನ್ನನ್ನು ಎದುರಿಸುತ್ತಿರುವೆ ಏನು? ನಾನು ಕುದುರೆಯನ್ನು ಹಿಡಿದು ಕಟ್ಟಿದಾಗಲೇ ನಾನು ವೀರನೆಂದು ತಿಳಿಯಲಿಲ್ಲವೇ? ನನ್ನದು ಹುಡುಗಾಟವೋ ವೀರನಾಟವೋ ಎಂಬುದು ರಣರಂಗದಲ್ಲಿ ನೀನೇ ನೋಡು. ಯುದ್ಧವನ್ನೇ ಮಾಡುವೆಯಾ? ಹೌದು, ಯುದ್ಧವನ್ನೇ ಮಾಡುವೆ. ನಿನ್ನ ಆಯಸ್ಸು ಮುಗಿದಿದ್ದರೆ
ನಾನೇನು ಮಾಡಲು ಸಾಧ್ಯ? ಯುದ್ಧಕ್ಕೆ ಸಿದ್ಧನಾಗು. ಮಹರ್ಷಿಗಳೇ, ನಾನಿನ್ನು ಹೊರಡುತ್ತೇನೆ. ನಿಮ್ಮ ಅನುಗ್ರಹ ನನ್ನ ಮೇಲಿರಲಿ. ಅಂಜನಾಸುತ ಆಂಜನೇಯ, ಪರಮಪುರುಷನಾದ ಶ್ರೀರಾಮನ ಅನುಗ್ರಹವನ್ನೇ ಪಡೆದಿರುವ ನಿನಗೆ ನನ್ನ ಅನುಗ್ರಹದಿಂದೇನಾಗಬೇಕು? ಶ್ರೀರಾಮನ ಅನುಗ್ರಹ ಸೂರ್ಯನ ಬೆಳಕು, ಉಳಿದವರದು ನಕ್ಷತ್ರಗಳ ಮಿನುಕು. ನನ್ನನ್ನು ಇಲ್ಲಿಗೆ ಶೀಘ್ರವಾಗಿ ಕರೆತಂದ ನಿನಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪೂಜ್ಯರೇ, ನಿಮ್ಮ ನೆಪದಿಂದ ನಾನು ಪುನಃ ನನ್ನ ಪ್ರಭುವನ್ನು ಕಾಣುವಂತಾಯಿತು. ಅದಕ್ಕಾಗಿ ನಾನು ನಿಮಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಾನಿನ್ನು ಬರುತ್ತೇನೆ. ಜೈ ಶ್ರೀರಾಮ್. ಪೂಜ್ಯರಿಗೆ ಪ್ರಣಾಮಗಳು. ಲವಕುಶರೇ, ಫಲಹಾರ ಸೇವಿಸಿದಿರಾ? ಸೇವಿಸಿದೆವು ಪೂಜ್ಯರೇ. ವಿಶ್ರಾಂತಿ ಪಡೆದಿರಾ? ಪಡೆದೆವು. ನೀವು ಸದಾ ಹಾಡುತ್ತಲೇ ಇರುತ್ತೀರಾ, ನಡುವೆ ಸ್ವಲ್ಪ ವಿಶ್ರಾಂತಿಯೂ ಬೇಕು. ಹೌದು ಮಕ್ಕಳೇ, ನಿಮ್ಮ ಕಂಠದ ಮಾಧುರ್ಯ ಸದಾ ಪ್ರಿಯವಾಗಿರಬೇಕೆಂದರೆ ವಿಶ್ರಾಂತಿ ಅಗತ್ಯವಾಗುತ್ತದೆ. ಜೊತೆಗೆ ಕಾಲಕಾಲಕ್ಕೆ ಆಹಾರವನ್ನೂ ತೆಗೆದುಕೊಳ್ಳಬೇಕಾಗುತ್ತದೆ. ಗುರುಕೃಪೆಯಿಂದ ಎಲ್ಲವೂ ಒದಗುತ್ತಿದೆ ಪೂಜ್ಯರೇ. ನಾವಿನ್ನು ಪ್ರಯಾಣವನ್ನು ಮುಂದುವರಿಸಬಹುದು. ನೀವು ಸಿದ್ಧವೇ? ನಾವು ಸಿದ್ಧರಾಗಿದ್ದೇವೆ ಪೂಜ್ಯರೇ. ಆದರೆ ಏನು ವಿಷಯ? ಏನೋ ಹೇಳಬೇಕೆಂದು ಬಂದಿರುವಂತಿದೆ. ಏನೆಂದು ಹಿಂಜರಿಯದೆ ಹೇಳಿ. ಪೂಜ್ಯರೇ, ಈ ಊರಿನ ಪುರಜನರ ಮುಂದೆ ನಾವು ಗಾಯನ ಮಾಡಿದಾಗ ಅವರೆಲ್ಲ ಸಂತೋಷಗೊಂಡರು. ನಂತರ ಅವರು ಮಾತನಾಡುತ್ತಾ ಕೆಲವು ಮಾತುಗಳನ್ನು ಹೇಳಿದರು. ಅಂತ ಮಹಿಮವಂತನಾದ ಶ್ರೀರಾಮನ ಬಗ್ಗೆ ಅಯೋಧ್ಯ ಜನರು ಹಾಗೆ ಮಾತನಾಡಬಾರದಿತ್ತು. ಆ ಮಾತುಗಳನ್ನು ಕೇಳಿ ನಮ್ಮಲ್ಲಿ ಕುತೂಹಲ ಉಂಟಾಯಿತು. ಅಯೋಧ್ಯೆಯ ಜನ ಯಾವ ವಿಷಯವಾಗಿ ರಾಮನ ಬಗ್ಗೆ ಏನು ಮಾತನಾಡಿದರೆಂದು ತಿಳಿಯುವ ಮನಸ್ಸಾಗಿದೆ. ನಿಮಗೆಲ್ಲವೂ ತಿಳಿದಿರುತ್ತದೆ. ದಯಮಾಡಿ ಅದೇನೆಂದು ನಮಗೆ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಕ್ಕಳೇ, ಆ ಪುರಜನರು ಅನಪೇಕ್ಷಿತವಾದ ವಿಚಾರವನ್ನು ನಿಮ್ಮೆದುರು ಪ್ರಾಸಂಗಿಕವಾಗಿ ಮಾತನಾಡಿದ್ದಾರೆ. ಆದರೂ ಆ ವಿಷಯವನ್ನು ತಿಳಿಸದೆ ವಿವೇಕ ತೋರಿದ್ದಾರೆ. ಅವರಂತೆ ನಾವು ಕೂಡ ವಿವೇಕದಿಂದ ವರ್ತಿಸಬೇಕಾಗಿದೆ. ಆ ವಿಷಯ ಖಂಡಿತ ನಮಗೆ ತಿಳಿದಿದೆ. ಆದರೆ ಅದನ್ನು ನಿಮ್ಮೆದುರು ಹೇಳುವುದು ಉಚಿತವೂ ಅಲ್ಲ, ಅಗತ್ಯವೂ ಇಲ್ಲ. ನೀವು ಮತ್ತೆ ಯಾರ ಬಳಿಯೂ ಈ ವಿಷಯವನ್ನು ಕೇಳಬಾರದು. ಆಗಲಿ ಪೂಜ್ಯರೇ, ಕೇಳುವುದಿಲ್ಲ. ನಾವು ನಿಮ್ಮ ಮಾತುಗಳನ್ನು ಮೀರುವುದಿಲ್ಲ. ನಿಮಗೆ ನಮ್ಮ ಮೇಲೆ ಬೇಸರವಾಗಬಹುದು, ಆದರೆ ಹಾಲಿನಂತೆ ಪರಿಶುದ್ಧವಾದ ನಿಮ್ಮ ಮನಸ್ಸು ಕಲುಷಿತವಾಗಬಾರದು. ಹಾಗೆ ಪರಿಶುದ್ಧವಾಗಿರುವುದರಿಂದಲೇ ನಿಮ್ಮ ಕಂಠದಿಂದ ಆ ಶ್ರೀರಾಮಾಯಣ ಕಾವ್ಯ ಅಷ್ಟು ಮಧುರವಾಗಿ ನುಡಿಯುವುದು. ಅದಕ್ಕೆ ಯಾವುದೋ ಕ್ಷುಲ್ಲಕ ವಿಷಯ ಅಡ್ಡಿಯಾಗಬಾರದು. ಆ ಜನರ ಮಾತನ್ನು ಮರೆತು ನೀವು ನಿಮ್ಮ ಪೂಜ್ಯ ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಕಾವ್ಯ ಪ್ರಸಾರದ ಕಡೆ ಗಮನ ಕೊಡಿ. ಹಾಗೇ ಆಗಲಿ ಪೂಜ್ಯರೇ. ಪ್ರಭು, ನಮ್ಮ ಯಾಗದ ಕುದುರೆಯ ವಿಷಯ ತಿಳಿಯಿತು ಪ್ರಭು. ಹೌದೇ? ಅದೆಲ್ಲಿದೆ? ಚಕ್ರಾಂಶ ಪ್ರಿಯ ರಾಜ ಸುಬಾಹುವಿನ ಮಗ ದಮನ ಎಂಬುವವನು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ ಪ್ರಭು. ಅದು ಯಾರ ಕುದುರೆ ಎಂದು ಅವನಿಗೆ ತಿಳಿದಿಲ್ಲವೆಂದು ಕಾಣುತ್ತದೆ. ಅದು ತಿಳಿದ ಕೂಡಲೇ ನಮ್ಮ ಕುದುರೆಯನ್ನು ಒಪ್ಪಿಸಿ ಶರಣಾಗುತ್ತಾನೆ. ಅದು ಸಾಧ್ಯವಿಲ್ಲ ಪ್ರಭು. ನಮ್ಮ ವೀರ ಪ್ರತಾಪಾಗ್ರನು ಇದು ಶ್ರೀರಾಮನ ಯಾಗದ ಕುದುರೆ ಎಂದು ಹೇಳಿದರೂ ಅದನ್ನು ಲೆಕ್ಕಿಸದೆ ಅವನು ಯುದ್ಧಕ್ಕೆ ಸಿದ್ಧನಾದ. ನಮ್ಮ ವೀರ ಪ್ರತಾಪಾಗ್ರನು ಯುದ್ಧಕ್ಕೆ ಅಣಿಯಾಗುತ್ತಿದ್ದಾನೆ. ಪ್ರಭು, ನನಗೆ ಅಪ್ಪಣೆ ಕೊಡಿ. ನಾನು ಹೋಗಿ ಆ ದಮನನ ಅಹಂಕಾರವನ್ನು ದಮನ ಮಾಡುತ್ತೇನೆ. ನನಗೆ ಅಪ್ಪಣೆ ಕೊಡಿ ಪ್ರಭು. ನಾನು ಹೋಗಿ ಶೀಘ್ರದಲ್ಲಿ ಅವನನ್ನು ಅಡಗಿಸುತ್ತೇನೆ. ತಾಳ್ಮೆ ವೀರರೇ, ತಾಳ್ಮೆ. ಈಗ ಪ್ರತಾಪಾಗ್ರ ಸಿದ್ಧನಾಗಿದ್ದಾನೆ. ಆ ಕಾರ್ಯವನ್ನು ಅವನೇ ಮಾಡಿದ. ಅವನ ಶೌರ್ಯದಲ್ಲಿ ನನಗೆ ನಂಬಿಕೆ ಇದೆ. ಆ ಶತ್ರುವನ್ನು ಗೆದ್ದು ನಮ್ಮ ಕುದುರೆಯನ್ನು ಅವನೇ ಬಿಡಿಸಿಕೊಂಡು ಬರಲಿ. ಅವನಿಗೆ ಜಯವನ್ನು ಹಾರೈಸೋಣ.